ನಟಿ ಹನ್ಸಿಕಾ ಮೋಟ್ವಾಣಿ ಇವರು ಸಿನಿಮಾಗಳನ್ನ ಮಾಡಿ ಹೆಸರು ಮಾಡಿದ್ದಕ್ಕಿಂತ ಜಾಸ್ತಿ ಟ್ರೋಲ್ ಆಗಿ ಹೆಸರು ಮಾಡಿದ್ದೇ ಹೆಚ್ಚು. ಅರೆ ಇದ್ಯಾಕೆ ಹೀಗೆ ಹೇಳ್ತಿದ್ದಾರೆ ಅಂತ ಅನ್ಕೊಂಡ್ರ? ಎಸ್, ಹನ್ಸಿಕಾ ಮೋಟ್ವಾಣಿ ಅವರು ಮದ್ವೆ ವಿಚಾರದಲ್ಲಿ ಟ್ರೋಲ್ ಆಗಿದ್ರು. ಮದ್ವೆ ವಿಚಾರದಲ್ಲಿ ಟ್ರೋಲ್ ಯಾಕೆ ಆಗಿದ್ರು ಅಂತಂದ್ರೆ, ಹನ್ಸಿಕಾ ಅವರ ಬೆಸ್ಟ್ ಫ್ರೆಂಡ್ ಗಂಡನ್ನೇ ಹನ್ಸಿಕಾ ಮದ್ವೆ ಆಗಿದ್ರು. ಸೊ ಈ ಒಂದು ವಿಚಾರವಾಗಿ ಹನ್ಸಿಕಾ ಮೋಟ್ವಾಣಿ ಸಿಕ್ಕಾಪಟ್ಟೆ ಟ್ರೋಲ್ ಆಗಿದ್ರು. ಸಿಕ್ಕಾಪಟ್ಟೆ ಅವ್ರ ಬಗ್ಗೆ ಎಲ್ಲಾ ಕಡೆ ನೆಗೆಟಿವ್ ಆಗಿ ಓಡೋದಕ್ಕೆ ಶುರು ಆಯ್ತು. ಆದ್ರೆ ಹನ್ಸಿಕಾ ಮೋಟ್ವಾಣಿ ಮತ್ತೆ ಸೋಹೆಲ್ ಕತೂರಿಯಾ ಅವರು ಅದ್ಧೂರಿಯಾಗಿ ಮದ್ವೆ ಆಗಿದ್ದೇನೋ ನಿಜ. ಬಟ್ 4 ವರ್ಷಕ್ಕೆ ಇವರಿಬ್ರು ಬೇರೆ ಬೇರೆಯಾಗಿ ಡಿವೋರ್ಸ್ ಅನ್ನ ತಗೊಂಡ್ಬಿಟ್ರು. ಡಿವೋರ್ಸ್ ತಗೊಳ್ಳೋದಕ್ಕೂ ಮುಂಚೆಯಿಂದನೂ ಕೂಡ ಇವರು ಬೇರೆ ಬೇರೆಯಾಗಿ ವಾಸ ಮಾಡೋದಕ್ಕೆ ಶುರು ಮಾಡಿದ್ರು ಅಂತ ಕೂಡ ಹೇಳಲಾಗ್ತಿತ್ತು. ಈಗ ವಿಚ್ಛೇದನದ ಬಳಿಕ ಹನ್ಸಿಕ್ ಅವರು ಮೊದಲ ಬಾರಿಗೆ ಮಾತಾಡಿದ್ದು ಡಿವೋರ್ಸ್‌ಗೆ ಸೋಹೆಲೆ ಕಾರಣ ಅಂತ ಪರೋಕ್ಷವಾಗಿ ಹೇಳ್ಬಿಟ್ಟಿದ್ದಾರೆ. ಎಸ್, ಯಾವುದೇ ಸೆಲೆಬ್ರಿಟಿ ವಿಚ್ಛೇದನ ಆದ್ರೂ ಕೂಡ ಒಂದಿಷ್ಟು ವದಂತಿಗಳು ಹುಟ್ಕೊಳ್ತಾನೆ ಇರುತ್ತೆ. ಅವರು ಅಷ್ಟೆಲ್ಲಾ ಪ್ರೀತಿ ಮಾಡಿ ಮದ್ವೆ ಆದ್ರು, ಯಾಕೆ ದೂರ ಆಗೋದ್ರು? ಅದೇ ಅಲ್ಲದೆ ಈಕೆ ಬೆಸ್ಟ್ ಫ್ರೆಂಡ್ ಗಂಡನ್ನೇ ಮದ್ವೆ ಆಗಿದ್ಲು, ಆದ್ರೂ ಯಾಕೆ ದೂರ ಆಗೋಗಿದ್ದಾರೆ ಅಂತೆಲ್ಲ ಮಾತಾಡ್ಕೊಳ್ತಾರೆ. ಇನ್ನು ಮದ್ವೆ ಆದ ನಂತರ ಇವರ ಸೋಷಿಯಲ್ ಮೀಡಿಯಾ ಖಾತೆಗಳಲ್ಲಿ ಇವ್ರದ್ದು ಮತ್ತೆ ಇವರ ಹಸ್ಬೆಂಡ್ ಫೋಟೋಗಳು ಹರಿದಾಡ್ತಾ ಇತ್ತು. ಆದ್ರೆ 1-2 ವರ್ಷ ಆದ್ಮೇಲೆ ಅದೆಲ್ಲ ಫೋಟೋಗಳು ಕೂಡ ಕಡಿಮೆ ಆಗ್ತಾ ಬಂತು, ಡಿಲೀಟ್ ಆಗ್ತಾ ಬಂತು. ಎಲ್ಲದಕ್ಕೂ ಕೂಡ ಒಂದು ಕ್ವೆಶ್ಚನ್ ಮಾರ್ಕ್ಸ್ ಶುರು ಆಯ್ತು. ಯಾಕೆ ಹನ್ಸಿಕ್ ಅವರು ಈ ರೀತಿಯಾಗಿ ಮಾಡ್ತಾ ಇದ್ದಾರೆ ಅಂತ. ಸೊ 2 ವರ್ಷ ಸಂಸಾರ ಮಾಡಿದ್ದಾರೆ. ಬಟ್ 2 ವರ್ಷದಿಂದ ದೂರನೇ ಇದ್ರು. ಆದ್ರೆ ಕೊನೆಗೂ ಇವರಿಬ್ರು ಡಿವೋರ್ಸ್ ಆಗಿದ್ದು ಎಲ್ಲರಿಗೂ ಕೂಡ ಗೊತ್ತೇ ಇದೆ. ಸೊ ಹನ್ಸಿಕಾ ಅವರ ಒಂದು ವಿಚಾರದಲ್ಲೂ ಕೂಡ ಹಾಗೇನೆ. ಹನ್ಸಿಕಾ ಮತ್ತೆ ಸೋಹೆಲ್ ಡಿವೋರ್ಸ್ ವಿಚಾರದಲ್ಲಿ ತುಂಬಾನೇ ವದಂತಿಗಳು ಹುಟ್ಕೊಂಡ್ಬಿಟ್ಟಿತ್ತು. ಆದ್ರೆ ಇಷ್ಟು ದಿನ ಅವರು ಈ ಬಗ್ಗೆ ಮಾತು ಕೂಡ ಆಡಿರ್ಲಿಲ್ಲ. ಕೊನೆಗೆ ಅವರ ಒಬ್ಬ ಡಿವೋರ್ಸ್ ಬಗ್ಗೆ ಅವರು ಮೌನವನ್ನ ಮುರಿದಿದ್ದಾರೆ. ಇನ್ನು ಹನ್ಸಿಕಾ ತಮ್ಮ ಡಿವೋರ್ಸ್ ಬಗ್ಗೆ ಏನ್ ಹೇಳಿದ್ದಾರೆ ಅಂತಂದ್ರೆ, ಜನರು ಕ್ಲಿಕ್ ಬೈಟ್ ಬಯಸಿದ್ರು, ಅವರಿಗೆ ಅದು ಸಿಕ್ಕಿದೆ. ಅವರಿಗೆ ಹೆಡ್ಲೈನ್ ಬೇಕಿತ್ತು, ಅದು ಕೂಡ ಅವರಿಗೆ ಸಿಕ್ಕಿದೆ. ನನಗಿದೆಲ್ಲ ಮುಖ್ಯ ಅಂತ ಅನ್ಸ್ಲಿಲ್ಲ. ಹಾಗಾಗಿ ಸ್ಪಷ್ಟನೆ ಕೊಡುವಂತಹ ಅಗತ್ಯವಿಲ್ಲ. ಯಾರಾದ್ರೂ ಗೊತ್ತಿಲ್ಲದೆ ತಪ್ಪಾದ ರೈಲನ್ನು ಏನಾದ್ರೂ ಹತ್ಬಿಟ್ಟಿದ್ರೆ ನಾವು ಅದರಲ್ಲಿ ಪ್ರಯಾಣ ಮಾಡಿ ಕೊರಗೋದಕ್ಕಿಂತ ರೈಲಿನಿಂದ ಇಳಿಯೋದೇ ಉತ್ತಮ ಅಂತ ಹೇಳ್ಕೊಂಡಿದ್ದಾರೆ ಹನ್ಸಿಕಾ ಅವರು. ನನಗೆ ನನ್ನ ಕುಟುಂಬದಿಂದ ಅಪಾರ ಬೆಂಬಲ ಸಿಕ್ಕಿದೆ. ನನಗೆ ಡಿವೋರ್ಸ್ ಬಗ್ಗೆ ಯಾವುದೇ ವಿಷಯ ಇಲ್ಲ. ನಾನು ಖುಷಿಯಾಗಿದ್ದೇನೆ ಅಂತ ಅವರು ಹೇಳಿದ್ದಾರೆ. ಅಷ್ಟೇ ಅಲ್ಲ, ವಿಚ್ಛೇದನಕ್ಕೆ ತಾಯಿ ಮತ್ತೆ ಸಹೋದರ ಹೇಗೆ ಪ್ರತಿಕ್ರಿಯಿಸಿದ್ರು ಅಂತ ಕೂಡ ಹನ್ಸಿಕನ್ನ ಕೇಳಿದಕ್ಕೆ ಅವರು ನೇರವಾಗಿ ಉತ್ತರವನ್ನ ಕೊಟ್ಬಿಟ್ಟಿದ್ದಾರೆ. ನಾನು ಅನುಭವಿಸಿದ ಕಷ್ಟಗಳನ್ನ ಕುಟುಂಬದವರು ನೋಡಿದ್ರು, ಸರಿ ಹೊಂದುತ್ತಿಲ್ಲ ಅಂತ ಅಂದ್ಮೇಲೆ ಅದರಿಂದ ಹೊರಗಡೆ ಬರೋದೇ ಒಳ್ಳೇದು ಅಂತ ಕೂಡ ಸೂಚಿಸಿದ್ರು. ಸೊ ನಾನು ಸದಾ ಖುಷಿಯಿಂದ ಇರುವಂತಹ ವ್ಯಕ್ತಿ, ಹೀಗಾಗಿ ಈ ರೀತಿಯ ಕಷ್ಟ ಅನುಭವಿಸೋದಕ್ಕೆ ನನಗೆ ತುಂಬಾನೇ ಭಯ ತರುತ್ತೆ. ನನ್ನ ಮತ್ತೆ ಸೋಹೆಲ್ ಮಧ್ಯೆ ಏನಾಯ್ತು ಅಂತ ಯಾರಿಗೂ ಕೂಡ ಗೊತ್ತಿಲ್ಲ. ಸೊ ಅವ್ರಿಗೆ ಯಾರಿಗೂ ಕೂಡ ಅದು ಗೊತ್ತಾಗೋದು ಬೇಡ ಅಂತ ಹನ್ಸಿಕಾ ಅವರು ಹೇಳ್ಕೊಂಡಿದ್ದಾರೆ. ಇನ್ನು ಹನ್ಸಿಕಾ ಮತ್ತೆ ಸೋಹೆಲ್ ಅವರು 2022 ಡಿಸೆಂಬರ್ 4ನೇ ತಾರೀಕು ಇವರು ಒಂದು ಅದ್ಧೂರಿಯಾಗಿ ವಿವಾಹವನ್ನ ಆಗಿದ್ರು ರಾಜಸ್ಥಾನದಲ್ಲಿ. ಇತ್ತೀಚೆಗೆ ಇವರಿಬ್ರು ಬೇರೆ ಆಗಿದ್ದಾರೆ ಅಂತ ಕೂಡ ತುಂಬಾ ಜನ ಮಾತಾಡ್ತಾ ಇದ್ರು. ಸದ್ಯ ಹನ್ಸಿಕಾಗೆ ಮದ್ವೆ ಆಗುವಂತಹ ಆಲೋಚನೆ ಇಲ್ಲ. ಮುಂದೆ ಯಾವ ರೀತಿ ಬರುತ್ತೆ ಅಂತ ಗೊತ್ತಿಲ್ಲ. ಸೊ ಮುಂದೆ ಯಾವ ರೀತಿ ಟೈಮ್ ಯಾವ ರೀತಿಯಾಗಿ ಬರುತ್ತೋ ಆ ರೀತಿಯಾಗಿ ಹೋಗ್ತೀನಿ, ಹಾಗೆ ಹೋಗುವಂತಹ ಆಲೋಚನೆಯಲ್ಲೂ ಕೂಡ ಇದ್ದೀನಿ ಅಂತ ಹನ್ಸಿಕಾ ಅವರು ಹೇಳ್ಕೊಂಡಿದ್ದಾರೆ. ಸೊ ಹನ್ಸಿಕಾ ಅವರ ಈ ಡಿವೋರ್ಸ್ ವಿಚಾರ ಎಲ್ಲರಿಗೂ ಕೂಡ ಒಂದಿಷ್ಟು ಜನರಿಗೆ ಖುಷಿ ಆಗಿರುತ್ತೆ, ಅಥವಾ ಒಂದಿಷ್ಟು ಜನರಿಗೆ ಬೇಸರ ಆಗಿರುತ್ತೆ. ಯಾಕಂದ್ರೆ ಹನ್ಸಿಕಾ ಅವರು ಕೂಡ ಚಿತ್ರರಂಗದಲ್ಲಿ ಒಂದಿಷ್ಟು ಹೆಸರನ್ನ ಕೂಡ ಮಾಡಿದ್ರು. ಕನ್ನಡದಲ್ಲಿ ಪುನೀತ್ ರಾಜ್‌ಕುಮಾರ್ ಅವರ ಜೊತೆ ಕೂಡ ಇವರು ಪಿಕ್ಚರ್ ಅನ್ನ ಮಾಡಿದ್ರು. ಈಗ ಹೋಗೋ ದಾರಿ ಸರಿ ಇಲ್ಲ ಅಂತ ಹೇಳಿ ನಾವು ಆ ದಾರಿ ಹೋಗಿ ಕೊರಗಬಾರ್ದು. ಅದ್ರ ಬದಲಿಗೆ ಅಲ್ಲಿಂದ ಹೊರಗೆ ಬರೋದೇ ಲೇಸು ಅಂತ ಹೇಳ್ಕೊಂಡಿದ್ದಾರೆ. ಸೊ ಅಲ್ಲಿಗೆ ಸೋಹೆಲ್ ಅವ್ರ ಜೊತೆ ಇವರ ಹೊಂದಾಣಿಕೆ ಸರಿ ಇರ್ಲಿಲ್ಲ. ಅದಕ್ಕೋಸ್ಕರ ಇವರಿಬ್ರು ಕೂಡ ದೂರ ಆಗಿದ್ದಾರೆ ಅಂತ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಸೊ ಇದ್ರ ಬಗ್ಗೆ ಕೆದ್ಕೋದ್ರಿಂದ ಯಾವ್ದು ಕೂಡ ಪ್ರಯೋಜನ ಇಲ್ಲ. ಯಾಕಂದ್ರೆ ಅವರ ಜೀವನ ಅವರ ವೈಯಕ್ತಿಕ ಜೀವನ ಅದು. ಸೊ ಅವರಿಗೆ ಬಿಟ್ಟಿದ್ದು. ಈ ವಿಡಿಯೋ ಬಗ್ಗೆ ನಿಮಗೇನ್ ಅನ್ಸ್ತು? ನೀವು ಕೂಡ ಕಮೆಂಟ್ ಮಾಡಿ ಹೇಳಿ. ಹಾಗೆ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನೀವು ಡಿ ಸ್ಪೆಷಲ್ ಕನ್ನಡವನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೆಚ್ಚಿನ ವಿಡಿಯೋ ಅಪ್ಡೇಟ್ಸ್ ಆಗಿ ಬೆಲ್ ಐಕಾನ್ನ ಪ್ರೆಸ್ ಮಾಡ್ಕೊಳ್ಳಿ.